ರಾಜ್ಯಾದ್ಯಂತ ಇವತ್ತು ಪೊಲೀಸ್ ಕಾನ್ಸ್ಟೇಬಲ್ ಲಿಖಿತ ಪರೀಕ್ಷೆ ನಡೀತಾ ಇದೆ. ಸರಿಸುಮಾರು 3991 ಹುದ್ದೆಗೆ ಈ ಒಂದು ಪರೀಕ್ಷೆ ನಡೀತಾ ಇದೆ. ಹೀಗಾಗಿ ಪರೀಕ್ಷಾ ಕೇಂದ್ರದೊಳಗೆ ಈಗ ಆಲ್ರೆಡಿ ಅಭ್ಯರ್ಥಿಗಳನ್ನ ಬಿಡ್ತಾ ಇರುವಂತದ್ದು. ರಾಜ್ಯಾದ್ಯಂತ ಸರಿಸುಮಾರು 4,54,000ಕ್ಕೂ ಅಧಿಕ ಅಭ್ಯರ್ಥಿಗಳು ಈ ಒಂದು ಪರೀಕ್ಷೆಗೆ ನೋಂದಣಿ ಮಾಡಿಕೊಂಡಿದ್ದಾರೆ. ರಾಜ್ಯಾದ್ಯಂತ 889 ಪರೀಕ್ಷಾ ಕೇಂದ್ರದಲ್ಲಿ, ಬೆಂಗಳೂರಲ್ಲಿ 149 ಪರೀಕ್ಷಾ ಕೇಂದ್ರದಲ್ಲಿ ಈ ಒಂದು ಪರೀಕ್ಷೆ ನಡೀತಾ ಇರುವಂತದ್ದು. 10ವರೆಗೆ ಪರೀಕ್ಷೆ ಆರಂಭ ಆಗುತ್ತೆ. ಅದಕ್ಕಿಂತ 2 ಗಂಟೆ ಮುಂಚಿತವಾಗಿ ಸಂಪೂರ್ಣವಾಗಿ ಅಭ್ಯರ್ಥಿಗಳನ್ನ ಚೆಕ್ ಮಾಡ್ತಾ ಇರುವಂತದ್ದು, ಪ್ರಿಸ್ಕಿಂಗ್ ಮಾಡ್ತಾ ಇರುವಂತದ್ದು ನೀವು ಗಮನಿಸ್ತಾ ಇರಬಹುದು. ಪ್ರತಿಯೊಬ್ಬರಿಗೂ ಕೂಡ ಅಂದ್ರೆ ಯಾವುದೇ ರೀತಿಯಲ್ಲೂ ಕೂಡ ಪರೀಕ್ಷೆಗೆ ಬರುವಂತಹ ಅಭ್ಯರ್ಥಿ ಮೊಬೈಲ್ ಆಗಿರಬಹುದು ಅಥವಾ ಇನ್ನಿತರ ವಸ್ತುಗಳನ್ನ ಅಂದ್ರೆ ಮಾಂಗಲ್ಯ ಸೂತ್ರ ಜೊತೆಗೆ ಕಾಲುಂಗರವನ್ನ ಹೊರತುಪಡಿಸಿ ಯಾವುದೇ ರೀತಿಯಲ್ಲೂ ಕೂಡ ಸರ, ಬಳೆ ಆಗಿರಬಹುದು, ಕಿವಿ ಓಲೆ ಇದ್ಯಾವುದನ್ನು ಕೂಡ ಧರಿಸುವಂತಿಲ್ಲ. ಯಾವುದೇ ರೀತಿ ಮೆಟಲ್ ವಸ್ತುಗಳನ್ನು ಕೂಡ ತೆಗೆದುಕೊಂಡು ಹೋಗುವಂತಿಲ್ಲ. ಜೊತೆಗೆ ಮೊಬೈಲ್, ಬ್ಲೂಟೂತ್ ಇದು ಸೇರಿದಂತೆ ಇನ್ಯಾವುದೇ ರೀತಿಯಲ್ಲೂ ಕೂಡ ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಕೂಡ ಪರೀಕ್ಷಾ ಕೇಂದ್ರದೊಳಗೆ ಕೊಂಡೊಯ್ಯುವಂತಿಲ್ಲ. ಹೀಗಾಗಿ ಪರೀಕ್ಷೆಗೆ ಬಂದಂತಹ ಅಭ್ಯರ್ಥಿಗಳನ್ನ ಸಂಪೂರ್ಣವಾಗಿ 2 ವಿಭಾಗವಾಗಿ ಮಾಡಿ, ಅಂದ್ರೆ ಒಂದು ಕಡೆ ಹುಡುಗರು ಮತ್ತೊಂದು ಕಡೆ ಹುಡುಗಿಯರನ್ನ ಸಂಪೂರ್ಣವಾಗಿ ಚೆಕ್ ಮಾಡ್ತಾ ಇರುವಂತದ್ದು. ಸರಿಸುಮಾರು ಈ ಒಂದು ಚೆಕಿಂಗ್ಗೆ 2 ಅವರ್ ಆಗುತ್ತೆ. ಯಾಕಂತ ಹೇಳಿದ್ರೆ ಸಾಕಷ್ಟು ಅಭ್ಯರ್ಥಿಗಳು ಈಗ ಆಲ್ರೆಡಿ ಬರ್ತಾ ಇರೋದ್ರಿಂದಾಗಿ ರಾಜ್ಯಾದ್ಯಂತ ಈ ಒಂದು ಪರೀಕ್ಷೆ ನಡೀತಾ ಇದೆ. 10ವರೆಯಿಂದ 12 ಗಂಟೆವರೆಗೂ ಈ ಒಂದು ಪರೀಕ್ಷೆ ನಡೆಯಲಿದೆ. ಹಾಗೆ ಪ್ರಮುಖವಾಗಿ ಕಲ್ಯಾಣ ಕರ್ನಾಟಕ ಭಾಗದ ಅಭ್ಯರ್ಥಿಗಳಿಗೆ 4 ಗಂಟೆಯಿಂದ 5:30ವರೆಗೂ ಕೂಡ ಈ ಒಂದು ಪರೀಕ್ಷೆ, ಒಟ್ಟು 1.5 ಅವರ್ ಈ ಒಂದು ಪರೀಕ್ಷೆ ನಡೆಯಲಿದೆ. ಸೊ 8 ಬೆಲ್ಗಳು ಈ ಒಂದು ಪರೀಕ್ಷೆ ಆಗುವಂತಹ ಸಂದರ್ಭದಲ್ಲಿ ಆಗುತ್ತೆ. ಸಂಪೂರ್ಣವಾಗಿ ಎಲ್ಲಾ ಮಾಹಿತಿಗಳನ್ನು ಕೂಡ ಅಭ್ಯರ್ಥಿಗಳಿಗೆ ತಿಳಿಸಿರುವಂತದ್ದು. ಜೊತೆಗೆ ಪ್ರಮುಖವಾಗಿ ವೆಬ್ ಕಾಸ್ಟಿಂಗ್ ಮೂಲಕ ಅಂದ್ರೆ ಬೆಂಗಳೂರು ಸೇರಿದಂತೆ ಒಟ್ಟು 8 ಕಡೆಗಳಲ್ಲಿ ವೆಬ್ ಕಾಸ್ಟಿಂಗ್ ಕಮಾಂಡ್ ಸೆಂಟರ್ಗಳನ್ನ ನಿರ್ಮಾಣ ಮಾಡಿರುವಂತದ್ದು. ಬೆಂಗಳೂರು, ಕಲಬುರಗಿ, ರಾಯಚೂರು ಅಂದ್ರೆ ಪ್ರಮುಖವಾಗಿ ಅತಿ ಸೂಕ್ಷ್ಮ ಪರೀಕ್ಷಾ ಜಿಲ್ಲೆಗಳು ಯಾವಿದೆ ಅವೆಲ್ಲವನ್ನು ಕೂಡ ಬೆಂಗಳೂರಿನ ಕಮಾಂಡ್ ಸೆಂಟರ್ ಕೆಎ ಪ್ರಧಾನ ಕಚೇರಿಯಲ್ಲೇ ಕೂಡ ಅದನ್ನ ಕಮಾಂಡ್ ಮಾಡ್ತಾ ಇರುವಂತದ್ದು. ಅದನ್ನ ಹೊರತುಪಡಿಸಿ ಉಳಿದ ಜಿಲ್ಲೆಗಳಲ್ಲಿ ಆಯಾ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳ ನೇತೃತ್ವದಲ್ಲಿ ವೆಬ್ ಕಾಸ್ಟಿಂಗು ಹಾಗೆ ಕಮಾಂಡ್ ಸೆಂಟರ್ಗಳನ್ನ ಮಾನಿಟರ್ ಮಾಡಲಾಗುತ್ತೆ. ಎಲ್ಲಾ ಪರೀಕ್ಷಾ ಕೊಠಡಿಯೊಳಗೂ ಕೂಡ ಸಿಸಿಟಿವಿಯನ್ನು ಅಳವಡಿಸಿರುವಂತದ್ದು. ಜೊತೆಗೆ ಬೇಕಾದಂತಹ ಎಲ್ಲ ರೀತಿಯ ಸಕಲ ತಯಾರಿಗಳನ್ನು ಕೂಡ ಮಾಡಿಕೊಂಡಿರುವಂತದ್ದು. ಕ್ಯಾಮರಾ ಪರ್ಸನ್ ರವಿ ಜೊತೆ ಸುಷ್ಮಿತಾ ಪೂಜಾರಿ, ಪವರ್ ಟಿವಿ. ರಾಜ್ಯದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಪರೀಕ್ಷೆಗಳು ಕ್ಷಣಗಣನೆ ಆರಂಭ. ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಕೂಡ ಮಾಡ್ತಾ ಇರುವಂಥದ್ದು. ರಾಜ್ಯದಾದ್ಯಂತ ಪರೀಕ್ಷಾ ಕೇಂದ್ರದೊಳಗೆ ಪ್ರವೇಶವನ್ನು ಪಡೆಯುತ್ತಾ ಇರುವಂಥದ್ದು. ಇನ್ನು ಏನು ನಿಯಮ ಏನಿದೆ ಆ ಒಂದು ನಿಯಮಾನುಸಾರ ಅವರನ್ನ ಒಳಭಾಗಕ್ಕೆ ಬಿಡುವಂತಹ ಕೆಲಸವನ್ನು ಪೊಲೀಸ್ ಸಿಬ್ಬಂದಿಗಳು ಕೂಡ, ಅದರ ಜೊತೆಗೆ ಇನ್ನಿತರ ಶರ್ಟ್ಗಳಾಗಿರ್ಬೋದು, ಕಾಲರ್ಗಳಾಗಿರ್ಬೋದು, ಇನ್ನಿರುವಂತಹ ಶರ್ಟ್ಗಳನ್ನು ಧರಿಸಿರುವಂತಹ ಅಭ್ಯರ್ಥಿಗಳು ಅವರನ್ನ ಸಂಪೂರ್ಣವಾಗಿ ನಡೆಸಲಾಗ್ತಾ ಇದೆ. ಒಂದು ಕಡೆಯಲ್ಲಿ ಅಭ್ಯರ್ಥಿಗಳನ್ನ ಗೇಟ್ ಒಳಭಾಗಕ್ಕೆ ಬಿಡೋದಕ್ಕೆ ಪರೀಕ್ಷೆಗಳನ್ನು ಮಾಡ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಪರೀಕ್ಷಾ ಕೇಂದ್ರಗಳನ್ನು ಪರೀಕ್ಷಾ ಕೇಂದ್ರಗಳಿಗೂ ಸಿಬ್ಬಂದಿಗಳನ್ನು ಮಾಡಲಾಗಿದೆ. ಸಂಪೂರ್ಣವಾಗಿ ಪರೀಕ್ಷಾ ಕೇಂದ್ರಗಳಿಂದ 3 ಮೀಟರ್ ಅಂತರದಲ್ಲಿ ಜೊತೆಗೆ ಸಂಪೂರ್ಣವಾಗಿ 3 ಮೀಟರ್ ಒಳಭಾಗದಲ್ಲಿ ಪೊಲೀಸ್ ಭದ್ರತೆಯನ್ನು ಕೂಡ ನೀಡ್ತಾ ಇದೆ. ಯಾವುದೇ ರೀತಿಯಾದಂತಹ ಮಕ್ಕಳಾಗಿರ್ಬೋದು ಲೈನ್ ಮಾಡ್ಬಿಡಿ ಬೇಗ. ಫೋನ್ ಎಲ್ಲ ಅಲ್ಲೇ ಇಡ್ಬೇಕು. ನಮ್ದು ಯಾವ್ದು ರೆಸ್ಪಾನ್ಸಿಬಿಲಿಟಿ ಇಲ್ಲ, ಏನು ಅಲೋಡ್ ಇಲ್ಲ. ಮೆಟಲ್ ಆಬ್ಜೆಕ್ಟ್ಸ್ ಯಾವ್ದು ಅಲೋಡ್ ಇಲ್ಲ. ಇಲ್ಲ ಬೇಡ ಬೇಡ ಯಾವತ್ತಾಗಿದೆ ಅದು? ಮೂರ್ ಜನ ಮಾಡಿ ಸ್ವಲ್ಪ ಬೇಗ ಮಾಡಿ. ಈ ತರ ಇದ್ರೆ ಹುಡುಗರು ನಮ್ಗೆ ಬಹಳ ಈಜಿ.
ಹೆಣ್ಮಕ್ಳು ಒಂದಿಬ್ರು ಚಪ್ಪಲ್ ನೋಡಿ ಇಬ್ರು ಸಾಕು. ಒಂದು ನಿಮಿಷ ಇರು.